ಆ ವ್ಯಕ್ತಿ ಆ ಮಹಿಳೆಯ ದೇಹದ ಮೇಲೆ ಕಣ್ಣು ಹಾಯಿಸುತ್ತಿದ್ದನು ಮತ್ತು ಅವರು ಅದನ್ನು ಗಮನಿಸಿದಾಗ ಅವಳು ತಕ್ಷಣವೇ ಕಾರಿನಿಂದ ಇಳಿದಳು. ನೃತ್ಯ ತರಬೇತಿ ಕೇಂದ್ರವೂ ಕೂಡ ಸುರಕ್ಷಿತವಾಗಿರಲಿಲ್ಲ, ಏಕೆಂದರೆ ಅವರ ತರಬೇತಿದಾರನು ಪ್ರತಿಯೊಂದು ಅಭ್ಯಾಸದಲ್ಲೂ ಅವಳಿಗೆ ಅನುಚಿತವಾಗಿ ಮುಟ್ಟುತ್ತಿದ್ದನು. ಒಂದು ದಿನ ಅದೇ ವ್ಯಕ್ತಿ ಅವಳನ್ನು ಅಳುತ್ತಿರುವುದನ್ನು ನೋಡಿದಾಗ ಮರದಲ್ಲಿ ಸಿಲುಕಿದ ಅವಳ ಬೆಕ್ಕನ್ನು ಸಹಾಯ ಮಾಡಲು ಮುಂದೆ ಬಂತು, ಆದರೆ ಕೆಳಗೆ ಬಿದ್ದು ಹೋಯಿತು. ಅವನ ದಯೆಗೆ ಪ್ರತಿಯಾಗಿ ಅವಳು ಅವನ ಗಾಯದ ಮೇಲೆ ಪಟ್ಟಿಗಳನ್ನು ಹಾಕಿದಳು. ಅವರು ಅವನಿಗೆ ಚಹಾ ತಯಾರಿಸುತ್ತಿದ್ದಾಗ ಅವನು ಮತ್ತೆ ಅವರ ದೇಹದ ಭಾಗವನ್ನು ನೋಡಿದನು. ಅವನು ಚಹಾ ಮುಗಿಸಿದ ನಂತರ ಕರಗದ ಸಕ್ಕರೆ ಕ್ಯೂಬ್ ಅನ್ನು ಕಂಡನು. ಹೀಗಾಗಿ ಈ ದಿವಸ ಅವನು ಅವರಿಗೆ ಪೌಡರ್ ಸಕ್ಕರೆಯ ಒಂದು ಚೀಲವನ್ನು ಕೊಂಡು ಕೊಟ್ಟನು. ಅವನಿಗೆ ಧನ್ಯವಾದ ಹೇಳಲು ಅವಳು ಅವನನ್ನು ತನ್ನ ಶೋಗೆ ಆಹ್ವಾನಿಸಿದಳು. ಆದ್ದರಿಂದ ಅವನು ತಯಾರಾಗಿ ಮತ್ತು ಕಾರನ್ನು ಸ್ವಚ್ಛ ಮಾಡಿದನು. ಅವನು ಶೋಗೆ ಹಾಜರಾದನು, ಆದರೆ ತಾನು ಅಲ್ಲಿ ಸೇರದವನು ಎಂಬ ಅನುಭವಗೊಂಡನು. ಶೋನ ನಂತರ ಅವರ ತರಬೇತಿದಾರ ಮತ್ತು ಆ ವ್ಯಕ್ತಿ ಇಬ್ಬರು ಬಂದು ನಿಂತರು, ಆದರೆ ಅವರು ತರಬೇತಿದಾರನೊಂದಿಗೆ ಹೋಗಲು ತೀರ್ಮಾನಿಸಿದಳು. ಈ ದಿವಸ ಅಭ್ಯಾಸದ ಸಮಯದಲ್ಲಿ ಅವರ ತರಬೇತಿದಾರನು ಅವಳ 6 ಇಂಚಿನ ಹೊಟ್ಟೆಯನ್ನು ಮುಟ್ಟಲು ಪ್ರಾರಂಭಿಸಿದನು. ಆದರೆ ಈ ಬಾರಿ ತುಂಬಾ ದೂರ ಹೋಗಿದ್ದರಿಂದ ಅವಳು ತಿರುಗಿ ಅವನಿಗೆ ತಪ್ಪಡ ಹಾಕಿದಳು. ಅವಳು ತಕ್ಷಣ ಆ ವ್ಯಕ್ತಿಯ ಬಾಕ್ಸಿಂಗ್ ಜಿಮ್ಮಿಗೆ ಒಡೆದಳು, ಆದರೆ ಅವನು ರಿಂಗ್ನಲ್ಲಿ ಸಂಪೂರ್ಣ ಹೊಡೆತ ಪಡೆಯುತ್ತಿರುವುದನ್ನು ಕಂಡಳು. ಅವನು ಸಹಾಯ ಮಾಡಲು ಅಲ್ಲಿಗೆ ಹೋಗಿ ಅವನು ನಗುತ್ತಿದ್ದಾಗ ಬಾಕ್ಸಿಂಗ್ ಅನ್ನು ಬಿಟ್ಟು ಅವರೊಂದಿಗೆ ಜೀವನವನ್ನು ಪ್ರಾರಂಭಿಸಲು ತೀರ್ಮಾನಿಸಿದಳು.